ದಕ್ಷಿಣ ಭಾರತದ 80ರ ದಶಕದಲ್ಲಿ ಹಾಟ್ ಅಂಡ್ ಸೆಕ್ಸಿ ಐಟಮ್ ಡ್ಯಾನ್ಸರ್ ಸಿಲ್ಕ್ ಸ್ಮಿತಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸಿಲ್ಕ್ಗೋಸ್ಕರ ಸಿನಿಮಾ ನೋಡಲು ಬರುವ ಅದೆಷ್ಟೋ ಹುಚ್ಚು ಅಭಿಮಾನಿಗಳು ಈಕೆಗಿದ್ರು. ಈಗ ಇವಳ ಲೈಫ್ ಸ್ಟೋರಿ ಬಾಲಿವುಡ್ನಲ್ಲಿ ಡರ್ಟಿ ಪಿಕ್ಚರ್ ಹೆಸರಲ್ಲಿ ತೆರೆಗೆ ಬರ್ತಾ ಇದೆ. ಸಿಲ್ಕ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋ ವಿದ್ಯಾ ಪಡ್ಡೆ ಹುಡುಗರ ಹಾರ್ಟ್ಗೆ ಕಿಚ್ಚು ಹಚ್ಚೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಚಿತ್ರದ ಪ್ರೊಮೋಸ್ ನೋಡಿರೋರು ಸಿಲ್ಕ್ ಸ್ಮಿತಾನೇ ಮತ್ತೆ ಹುಟ್ಟಿ ಬಂದಿದ್ದಾಳೆ ಅಂತಿದ್ದಾರೆ. ಇದಕ್ಕೆ ವಿದ್ಯಾಳ ಬೋಲ್ಡ್ ಅಂಡ್ ಸೆಕ್ಸಿ ಲುಕ್ ಕಾರಣ. ಯಾರು ನೀನು? ಆಪ್ತಮಿತ್ರ ಚಿತ್ರದಲ್ಲಿ ನಾಗವಲ್ಲಿ ಆತ್ಮ ಸೌಂದರ್ಯಳ ಮೇಲೆ ಬಂದಾಗ ಅವರ ಘಟನೆಯನ್ನು ನೋಡಿದವರು ಒಮ್ಮೆ ಹೌಹಾರಿದ್ದರು. ಈಗ ಸಿಲ್ಕ್ ಸ್ಮಿತಾ ಅನ್ನೋ ಐಟಂ ಬಾಂಬ್ಳ ಆತ್ಮ ವಿದ್ಯಾಳ ಮೇಲೆ ಬಂದಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸಿಲ್ಕ್ಳ ಲೈಫ್ ಸ್ಟೋರಿಯನ್ನಾಧರಿಸಿದ ಸಿನಿಮಾ ಡರ್ಟಿ ಪಿಕ್ಚರ್ನಲ್ಲಿ ವಿದ್ಯಾಳ ನಟನೆ ಎಕ್ಸ್ಪೋಸ್ ಇದಕ್ಕೆಲ್ಲ ಕಾರಣ. ಈ ಚಿತ್ರದ ಪಾತ್ರಕ್ಕಾಗಿ ವಿದ್ಯಾ ಮೈಚಳಿ ಬಿಟ್ಟು ನಟಿಸಿದ್ದಾರೆ. ಸಿಲ್ಕ್ ಸ್ಮಿತಾಳ ಜೀವನದಲ್ಲಿ ಅದೇನಾಗಿತ್ತೋ ಗೊತ್ತಿಲ್ಲ. ಆದ್ರೆ ಸಿಲ್ಕ್ ಒಂದು ಹಾಟ್ ಐಟಮ್ ಡ್ಯಾನ್ಸರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. 80ರ ದಶಕದಲ್ಲಿ ಸಿಲ್ಕ್ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದವರು ಅದೆಷ್ಟೋ ಮಂದಿ. ಅದಕ್ಕೆಲ್ಲ ಕಾರಣ ಚಿತ್ರಗಳಲ್ಲಿ ಅವಳು ಎಕ್ಸ್ಪೋಸ್ ಮಾಡುತ್ತಿದ್ದ ರೀತಿ. ಈಗ ಇವಳ ಪಾತ್ರಕ್ಕೆ ಅಕ್ಷರಶಃ ಜೀವ ತುಂಬಿದ್ದಾಳೆ ವಿದ್ಯಾ. ಯಾವುದೂ ಮುಜುಗರವಿಲ್ಲದೆ ಚಿತ್ರದಲ್ಲಿ ಸಖತ್ ಬೋಲ್ಡ್ ಆಗಿ ಅಭಿನಯಿಸಿದ್ದಾಳೆ. ಅದಕ್ಕೆ ಸಾಕ್ಷಿನೇ ಇಲ್ಲಿರೋ ಒಂದು ಫೋಟೋಶೂಟ್. ಬಾಲಿವುಡ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಇದು ಅಂದ್ರೆ ತಪ್ಪಿಲ್ಲ. ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆದ ಈ ಚಿತ್ರದ ಮೊದಲ ಪ್ರೊಮೋಸ್ ಕೆಲವೇ ದಿನಗಳಲ್ಲಿ ಸುಮಾರು 88 ಲಕ್ಷ ಜನ ನೋಡಿದ್ದಾರೆ. ಇದು ಇತ್ತೀಚೆಗಿನ ಸಿನಿಮಾಗಳಲ್ಲಿ ಮೋಸ್ಟ್ ವ್ಯೂಡ್ ಟ್ರೈಲರ್. ಜಿತ್ನೆ ರಂಗ್ ಉತ್ನೆ ರೂಪ್. ಕೇವಲ ಟ್ರೈಲರ್ಗೆ ನೋಡೋಕ್ಕೆ ಇಷ್ಟೊಂದು ಜನ ಕಾದಿದ್ದಾರೆ ಅಂದ್ರೆ ಇನ್ನು ಸಿನಿಮಾ ನೋಡೋಕ್ಕೆ ಅದೆಷ್ಟು ಜನ ತುದಿಗಾಲಲ್ಲಿ ಕಾಯ್ತಾ ಇರಬಹುದು ನೀವೇ ಹೇಳಿ. ಇವರಿಗೆಲ್ಲ ಸಿಲ್ಕ್ ಲೈಫ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲಕ್ಕಿಂತ ವಿದ್ಯಾಳ ಹಾಟ್ ಎಕ್ಸ್ಪೋಸಿಂಗ್ ನೋಡೋ ಕಾತ್ರನೇ ಜಾಸ್ತಿ. ಡಿಸೆಂಬರ್ 2ಕ್ಕೆ ಸಿನಿಮಾ ತೆರೆಗೆ ಬರುವುದು ಬಹುತೇಕ ಖಚಿತವಾಗಿದೆ. ಆದ್ರೆ ಈ ಚಿತ್ರಕ್ಕೆ ಯಾವ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಸೆನ್ಸಾರ್ ಮಂಡಳಿಗೆ ಸದ್ಯಕ್ಕೆ ತಲೆನೋವಾಗಿದೆಯಂತೆ. ಇನ್ನು ಸೀನ್ಗಳನ್ನ ಕಟ್ ಮಾಡ್ತಾ ಹೋದ್ರೆ ಇಡೀ ಸಿನಿಮಾನೇ ಕಟ್ ಮಾಡಬೇಕಾಗುತ್ತೆ ಅನ್ನುತ್ತೆ ಕೆಲವು ಮೂಲಗಳು. ಎಷ್ಟೇ ಆದ್ರೂ ಸೆನ್ಸಾರ್ ಮಂಡಳಿಯ ರೂಲ್ಸ್ ಪ್ರಕಾರ ಜಾಸ್ತಿ ಅಶ್ಲೀಲ ದೃಶ್ಯಗಳಿದ್ರೆ ಅದಕ್ಕೆ ಎ ಸರ್ಟಿಫಿಕೇಟ್ ಕೊಡ್ತಾರೆ. ಆದ್ರೆ ಚಿತ್ರ ಪೂರ್ತಿ ಅಂತಹದೇ ದೃಶ್ಯಗಳಿರೋ ಡರ್ಟಿ ಪಿಕ್ಚರ್ಗೆ ಸೆನ್ಸಾರ್ ಮಂಡಳಿ ಹೊಸ ರೂಲ್ಸ್ ಶುರು ಮಾಡಿ AA ಸರ್ಟಿಫಿಕೇಟ್ ಕೊಡಬಹುದೇನೋ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.